ನೋಡಿದ್ದೀನಿ ನಾನು. ಏನು ಹೇಳ್ತೀರಿ ಮತ್ತೆ ನೀವು ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತೀರಿ, ಇಲ್ಲಿ ನೀರು ಹೊರಗೆ ಹೋಗ್ತಾರೆ ತರಕ ಹುಡುಗರು. ಇವ್ರು ಏನಾದ್ರು ಬೇಳೆ ಹಾಕಿ ಒಯ್ಯೋದಕ್ಕೆ ನೋಡಿದಕ್ಕೆ ಇವ್ರು ಏನಾದ್ರು ಇವ್ರು ಟೈಟ್ ಮಾಡಿದಕ್ಕೆ ಈಗ ತೊಂದರೆ ಆಗಿಬಿಡುತ್ತೆ. ಅದ್ರ ಪರವಾಗಿ ವಾದ ನೀಡಾಕಿತ್ತು ನೀರಾಗಿ ಅಂದ್ರೆ ಮಕ್ಳು ತರ್ತಾರ. ಎಷ್ಟು ಜನ ಇದ್ದಾರೆ ಇಲ್ಲಿ ಅಡುಗೆ ಸಿಬ್ಬಂದಿಗಳು? ಇಬ್ಬರು ಇದ್ದಾರೆ. ಮುಖ್ಯ ಶಿಕ್ಷಕಿ ಮತ್ತು ಬಿಸಿಯೂಟ ಸಿಬ್ಬಂದಿ ನಡುವೆ ಸೌಹಾರ್ದ ಕೊರತೆ, ಮಕ್ಕಳ ಬಿಸಿಯೂಟಕ್ಕೆ ಹುಳು ಹಚ್ಚಿದ ಬೇಳೆ ಬಳಕೆ, ಪಾಲಕರು ಆಕ್ರೋಶ. ಸರ್ಕಾರ ಎಲ್ಲವೂ ಕೂಡ ಕೊಡುತ್ತಿದೆ, ಆದರೆ ಎಲ್ಲಿ ಪೋಲಾಗುತ್ತಿದೆ ನೋಡಿ. ಬಿಸಿಯೂಟ ಯೋಜನೆಗೆ ಗುಣಮಟ್ಟದ ಅಕ್ಕಿ ಬೇಳೆಯನ್ನು ಗುತ್ತೇದಾರರು ಪೂರೈಸುತ್ತಾರಂತೆ, ಆದರೆ ಅಕ್ಕಿ ಬೇಳೆ ಎಲ್ಲಿ ಹೋಗುತ್ತಿದೆ ಎಂಬುದು ಪಾಲಕರ ಸವಾಲಾಗಿದೆ. ಮೌನಿ ತಾಲೂಕಿನ ಕಬ್ಗಲ್ ಗ್ರಾಮದಲ್ಲಿ ಅಗಸೆ ಹತ್ತಿರವಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಪ್ರಭಾವತಿಯ ಮಾತಿಗೆ ಡೋಂಟ್ ಕೇರ್ ಅಂತಿದ್ದಾರೆ ಬಿಸಿಯೂಟ ಸಿಬ್ಬಂದಿಗಳು. ಈ ಮುಖ್ಯ ಶಿಕ್ಷಕಿ ಮತ್ತು ಅಡುಗೆ ಸಿಬ್ಬಂದಿ ನಡುವೆ ಯಾಕೆ ಇಷ್ಟೊಂದು ವೈಷಮ್ಯ? ತಿಂಗಳಿಗೆ ಬರೋ ರೇಷನ್ ಎಲ್ಲಿ ಹೋಗುತ್ತಿದೆ? ತಮ್ಮ ಜವಾಬ್ದಾರಿ ಏನು? ತಮ್ಮ ಅಧೀನ ಸಿಬ್ಬಂದಿಗಳು ಯಾಕೆ ತಮ್ಮ ನಿಯಂತ್ರಣದಲ್ಲಿ ಇಲ್ಲ? ಇನ್ನು ಮಕ್ಕಳಿಂದ ಬಿಸಿಯೂಟಕ್ಕೆ ನೀರು ತರಿಸೋದು, ಕಸ ಬಳಿಸೋದು ಸೇರಿದಂತೆ ಅಡುಗೆ ಧಾನ್ಯಗಳನ್ನು ಹಸನು ಮಾಡದೆ ನಿರ್ಲಕ್ಷ್ಯ ಧೋರಣೆ ಮಾಡುತ್ತಿರುವುದಾದರೂ ಯಾಕೆ ನೋಡಿ. ಈ ಮುಖ್ಯ ಶಿಕ್ಷಕಿ ಕಳೆದ 2 ತಿಂಗಳಿನಿಂದ ಚಾರ್ಜ್ ಪಡೆದಿದ್ದಾರಂತೆ. ಶಾಲೆಯ ಅಡುಗೆ ಸಿಬ್ಬಂದಿ ಮತ್ತು ಮುಖ್ಯ ಶಿಕ್ಷಕಿ ನಡುವೆ ಸೌಹಾರ್ದ ಇರದಿರುವುದು ಬೆಳಕಿಗೆ ಬಂದಿದೆ. ಇದೆಲ್ಲ ಒಂದೆಡೆಯಾದರೆ ಈ ಶಾಲೆಗೆ ಬಂದಿರುವ ದವಸ ಧಾನ್ಯಗಳು ಯಾರ ಪಾಲಾಗಿವೆ? ಪ್ರತಿ ತಿಂಗಳು ಈ ರೀತಿಯ ಕಳಪೆ ಗುಣಮಟ್ಟದ ಧಾನ್ಯಗಳನ್ನು ಪೂರೈಸುತ್ತಾರಾ ಗುತ್ತೇದಾರರು ಅನ್ನೋ ಸಂಶಯ ಕೂಡ ವ್ಯಕ್ತವಾಗುತ್ತಿದೆ ನೋಡಿ. ಈ ಮುಖ್ಯ ಶಿಕ್ಷಕಿ ಪ್ರಭಾವತಿ ಕಳೆದ 2 ತಿಂಗಳಿನಿಂದ ಚಾರ್ಜ್ ಪಡೆದಿದ್ದಾರಂತೆ. ಶಾಲೆಯ ಅಡುಗೆ ಸಿಬ್ಬಂದಿಗಳು ಮತ್ತು ಮುಖ್ಯ ಗುರು ನಡುವೆ ಸೌಹಾರ್ದ ಇರದಿರುವುದು ಅವ್ಯವಸ್ಥೆಗೆ ಕಾರಣ ಎನ್ನುವುದು ಬಯಲಾಯಿತು. ಇದಕ್ಕೆ ಕಾರಣ ಹೇಳುತ್ತಾರೆ ಗ್ರಾಮಸ್ಥರು. ಬಿಸಿಯೂಟದ ಅಡುಗೆ ಸಿಬ್ಬಂದಿಗಳು ತಮ್ಮ ಮನೆಗಳಿಗೆ ದವಸ ಧಾನ್ಯಗಳನ್ನು ಕೊಂಡೊಯ್ಯುತ್ತಿದ್ದರು. ಈ ಶಿಕ್ಷಕಿ ಬಂದಾಗಿನಿಂದ ಅದನ್ನು ಕಡಿವಾಣ ಹಾಕಿದ್ದಾರೆ. ಇದೇ ಕಾರಣಕ್ಕೆ ಶಿಕ್ಷಕಿ ಮತ್ತು ಅಡುಗೆ ಸಿಬ್ಬಂದಿಗಳ ನಡುವೆ ಸೌಹಾರ್ದತೆ ಕಾಣಿಸುತ್ತಿಲ್ಲ. ಆದ್ದರಿಂದ ಬಿಸಿಯೂಟದ ಸಿಬ್ಬಂದಿಗಳಿಗೆ ಅಕ್ಕಿ ಮತ್ತು ಬೇಳೆಯನ್ನು ಹಸನುಗೊಳಿಸಲು ತಿಳಿಸಿದರೆ ಅಡುಗೆ ಸಿಬ್ಬಂದಿಗಳು ಮುಖ್ಯ ಶಿಕ್ಷಕಿಯ ಮಾತಿಗೆ ಬೆಲೆ ಕೊಡುತ್ತಿಲ್ಲ ಎಂದು ಮುಖ್ಯ ಶಿಕ್ಷಕಿ ಪ್ರಭಾವತಿಯವರು ಆರೋಪಿಸಿದರು. ನಡೆದೇನಿಲ್ಲ ಪ್ರಾಬ್ಲಮ್ ಏನ್ರಿ, ಬೇಳೆ ಏನು ಕೆಟ್ಟದ ಊಳ ಬಿದ್ದಿದಾವ, ಇದು ಮಾಡಬೇಡ ಅಂತ ಹೇಳಿದಕ್ಕೆ ಇವ್ರು ಏನು ಹೆಂಗೆ ಅವರು ವಾಪಸ್ ಕೊಟ್ಟು ಬೇರೆ ತರ್ಕೊಂತ ಹೇಳಿದಾರೆ. ತರ್ಕೊಂತ ಹೇಳಿದ್ಮೇಲೆ ಆಗೈತ್ರಿ. ಈಗ ಏನಪ್ಪಾ ಅಂದ್ರೆ ಇದು ಫುಡ್ ಒಯ್ಯೋದಕ್ಕೆ ಇವ್ರಿಗೂ ಟೈಟ್ ಬಂದಾಗ್ಬಿಟ್ಟದ್ರಿ. ಇವ್ರು ಬಂದಾಗ್ಲಿಂದ ಟೈಟ್ ಮಾಡಿದ್ದಾರೆ. ಇವ್ರು ಏನಿಲ್ಲ ಬೇಳೆ ಹಾಕಿ ಒಯ್ಯೋದಕ್ಕೆ ನೋಡಿದಕ್ಕೆ ಇವ್ರು ಏನಾದ್ರು ಇವ್ರು ಟೈಟ್ ಮಾಡಿದಕ್ಕೆ ಈಗ ತೊಂದರೆ ಆಗಿಬಿಟ್ಟದೆ. ಅದ್ರ ಪರವಾಗಿ ವಾದ ನೀಡಾಕಿತ್ತು ಅಷ್ಟೇ. ಅಂದ್ರೆ ಇದು ಇನ್ನೊಂದೇನು ಇವ್ರು ಏನು ಫುಡ್ ಒಯ್ತಾರ ಇಲ್ಲಿಂದ? ಫುಡ್ ಒಯ್ತಾರ ಬಿಸಿಯೂಟವ್ರು? ಐತ್ರಿ, ಬಕೆಟ್ನಾಗ ಹೊಡೆದು ಐತಲ್ರಿ. ಫೋಟೋಸ್ ಅವ ನಿಮ್ಮ ಹತ್ರ ಒಯ್ಯೋದು? ಫೋಟೋ ಐತ್ರಿ. ಅಲ್ಲ ಇದೆಲ್ಲ ಬಿಸಿಯೂಟ ಅವ್ರು ತರಬೇಕಲ್ಲ. ಈಗ ಅಡಿಗೆ ಮಾಡೋರು ತರಬೇಕು. ಮೇಡಮ್ ಹೇಳಿದ ಕೂಡಲೇ ಅಡಿಗೆ ಮಾಡೋರು ತರಬೇಕು ನೀರಾಗಿ. ಅಂದ್ರೆ ಮಕ್ಳು ತರ್ತಾರ. ಎಷ್ಟು ಜನ ಇದ್ದಾರೆ ಇಲ್ಲಿ ಅಡಿಗೆ ಸಿಬ್ಬಂದಿಗಳು? ಇಬ್ಬರು ಇದ್ದಾರೆ. ಮೇಡಮ್ ಬಂದಾಗ್ಲಿಂದ ಈ ಸಮಸ್ಯೆ ಇಲ್ಲ. ಹುಡುಗರು ಕೂಡ ತೊಳಸ್ತಾರ ಸರ್. ಅದು ಬೇಳೆ ಸಪ್ಲೈ ಆದಾಗ ಚೆನ್ನಾಗೇ ಇತ್ತು ಸರ್. ಡೀಪ್ ಕ್ಲೀನ್ ಮಾಡಬೇಕು ಪ್ರತಿ ಶುಕ್ರವಾರ. ಅವ್ರಿಗೆ ಮಾಡೋದು ಪ್ರತಿ ಸಾರಿ ಹೇಳಿದ್ದೀನಿ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀನಿ. ನೋಟಿಸ್ಗೂ ಸೈನ್ ಮಾಡಲ್ಲ ಸರ್ ಅವರು. ನಾವು ಇದು ಕ್ಲೀನ್ ಮಾಡೋದಕ್ಕೆ ಕಾರಣ ಅಂದರೆ ನಾವು ಇಬ್ಬರೇ ಇದ್ದೀವಿ, ನಮ್ಮಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರು ಇವ್ರು ಅಡುಗೆ ಬಿಸಿಯೂಟವರು? ಹೌದು ಹೇಳ್ತಾರೆ ಸರ್. ಅದು ನಮ್ಮಿಂದ ಮಾಡೋದಾಗಲ್ಲ, ನಮ್ಗೆ ಇನ್ನೊಬ್ರು ಬೇಕು ಅಂತ. ನಮ್ಮಲ್ಲಿ 75 ಮಕ್ಕಳ ಸಂಖ್ಯೆ ಇದೆ, ಹಂಗಾಗಿ ಅವ್ರು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಯಿತು, ಅವ್ರನ್ನ ನಾನೇನು ಮಾಡಿದೆ, ಮತ್ತೆ ಬಂದಿದ್ದನ್ನು ಏನು ಮಾಡೋಕ್ಕಾಗುತ್ತೆ ಅಂತ ಬಿಸಿಲಿಗೆ ಹಾಕಿ ನಾನು ನಮ್ಮ ಅಸಿಸ್ಟೆಂಟ್ ಟೀಚರ್ ಒಬ್ಬರು ಪಾಪ ಬಿಸಿಲಿಗೆ ಹಾಕಿ ನೋಡಿದ್ವಿ. ಒಂದು ದಿವಸ ಮಾಡಿ ನೋಡಿದರೆ ಅಕಸ್ಮಾತಾಗಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನ ವಾಪಸ್ ಕಳಿಸೋಣ ಅಂತ ಅದಕ್ಕಾಗಿ STMC ಸಭೆ ಕೂಡ ಕರೆದಿದ್ದೀನಿ 11ಕ್ಕೆ. ಅವ್ರಲ್ಲಿ ಬಂದು ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು ಇಲಾಖೆ ಗಮನಕ್ಕೆ ತೊಗೊಂಡು ಬಂದು ಅದನ್ನ ರದ್ದುಪಡಿಸೋಣ ಅಂತ ಹೇಳಿದ್ದೆ. ಅವ್ರು ಅದನ್ನು ಉದ್ದೇಶಪೂರ್ವಕವಾಗಿಯೇ ಆ ಥರ ಮಾಡಿದ್ದಾರೆ ಸರ್. ಅದನ್ನು ಡಸ್ಟನ್ನ ಯಾರು ಕೊಡ್ತಾರೇನ್ರಿ ಸರ್ ಮಕ್ಕಳಿಗೆ?
ನಾನು ಊಟ ಮಾಡಿದ್ಮೇಲೆ ಕೊಡೋದು ಮಕ್ಕಳಿಗೆ. ಹೌದು. ನನ್ನ ಮನೆಗೆ ನನ್ನ ಮಕ್ಳಿಗಾದ್ರೆ ಕೊಡ್ತೀನಿ ಎನ್ಸೋದು. ಕುಬೇರಪ್ಪ ಸರ್ ಏನಂದ್ರು ಮೇಡಮ್? ಕುಬೇರಪ್ಪ ಸರ್ ಸೋಮವಾರ ಕಳಿಸ್ತೀನಿ ಅಂದಿದ್ದಾರೆ ಸರ್. ಅದನ್ನ ಮಾಡಬೇಡಮ್ಮ, ಅದನ್ನ ರದ್ದುಪಡಿಸು, ಅದನ್ನ ನಾನು ಸೋಮವಾರ ನಿಮ್ಗೆ ಎನಿ ಕಂಡೀಷನ್ ಕಳಿಸ್ತೀನಿ ಹೊಸ ವೇಳೆಯಲ್ಲಿ, ಅದನ್ನ ಮಾಡ್ತೀನಿ. ಅಂದ್ರೆ ಇಲ್ಲಿ ಅಡಿಗೆ ಸಿಬ್ಬಂದಿಗಳದ್ದೇ ಇಲ್ಲಿ ಸಮಸ್ಯೆ ಇರೋದು. ಅವ್ರು ಅದನ್ನ ಮಾಡಬಾರ್ದು, ಡೀಪ್ ಕ್ಲೀನ್ ಮಾಡಿಲ್ಲ. ಮಾಡ್ಬೇಕು ಸರ್, ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಏನಾದರೂ ಮಿಕ್ಸ್ ಮಾಡಿ ಬೇವಿನ ತಪ್ಪಲ ಅದು ಇದು ಮಿಕ್ಸ್ ಮಾಡಿ ಇಟ್ಟರೆ ಕ್ಲೀನಾಗಿ ಬಿಸಿಲಿಗೆ ಹಾಕಿದರೆ ಹಸಿ ಬೆಳೆ ಉಡಾದ ಸಹಜ ಅಲ್ಲ ಸರ್. ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ, ಬಿಸಿಲು ಸಖತ್ತಾಗಿದೆ ಸರ್, ಬಿಸಿಲಿನಲ್ಲಿ ಒಳಗಾಕ್ಬಿಟ್ರೆ ಒಂದು ಸ್ವಲ್ಪ ಬೇವಿನ ತಪ್ಪಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಏನೂ ಆಗಲ್ಲ. ಅದು ಹಂಗಾಗಿ ಅಷ್ಟು ನಮ್ಮ ಮನೆಗೆ ಅದು 1 kg 2 kg ತರ್ತೀವಿ, ಆಡೋದು ಬಿಸಾಕ್ಬಿಡ್ತೀವಿ ಸರ್. ಇದು 25 kg ಪಾಕೆಟು ಇಲ್ಲ ಸರ್, ಅದು 40 kg ಬಂದಿತ್ತು. ಅದು ಡಸ್ಟ್ ಆಗಿರೋದೆಲ್ಲ ತೆಗೆದ್ಬಿಟ್ಟಿದ್ದೀವಿ, ತೆಗೆದು ಒಂದು 25 kg ಚೆನ್ನಾಗಿ ಬಂದಿದೆ. ಅದನ್ನು ಅಷ್ಟೇ ಸರ್ ಹೇಳಿ ತೆಗೆದಿದ್ದೀನಿ. ಒಂದ್ಸಲ ಟೆಸ್ಟ್ ಮಾಡಿ ನೋಡೋಣ. ಸೋಮವಾರ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಸರ್? ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ನಾನು ಅಂಗಡಿಯಿಂದ ಖರೀದಿ ಮಾಡಿ ತೊಗೊಂಡ್ಬರ್ತೀನಿ ಸರ್. ಇಲ್ಲ ಅದಕ್ಕೆ ಅಧಿಕಾರಿಗಳ ಗಮನ ತೊಗೊಂಬರ್ತೀನಿ, ಸಪ್ಲೈ ಮಾಡೋವರೆಗೂ ಖರೀದಿ ಮಾಡ್ತೀನಿ. ಇವತ್ತೇನು ಕೊಟ್ಟಿದ್ದೀರಿ ಮೇಡಮ್? ಉಪ್ಪಿಟ್ಟು ಸರ್. ಉಪ್ಪಿಟ್ಟಾ? ಹಾಂ ಸರ್. ಕೆಲ ಗೌಪ್ಯ ಮಾಹಿತಿಯ ಪ್ರಕಾರ ಕೆಲ ಜಯಂತಿ ಕಾರ್ಯಕ್ರಮಗಳಿಗೆ, ಕೆಲ ರಾಜಕೀಯ ಸಮಾವೇಶ, ಹೀಗೆ ಇತರೆ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಒತ್ತಡಕ್ಕೆ ಅಕ್ಕಿ ಬೇಳೆಯನ್ನ ಗುತ್ತೇದಾರರು ನೀಡುತ್ತಾರಂತೆ ಎಂಬ ಮಾಹಿತಿ ಕೂಡ ಬಂದಿದೆ. ಆದ್ದರಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂತಹ ಕಳಪೆ ಗುಣಮಟ್ಟದ ದವಸ ಧಾನ್ಯಗಳನ್ನು ಗುತ್ತೇದಾರರು ಪೂರೈಸುವ ಅನಿವಾರ್ಯತೆ ಬಂದಿದೆ ಎಂಬ ಮಾಹಿತಿ ಕೂಡ ಬಂದಿದೆ. ಆದರೆ ಶಾಲೆಗೆ ನೀರಿನ ವ್ಯವಸ್ಥೆ ಇಲ್ಲದಿರುವುದರ ಬಗ್ಗೆ ಹಾಗೂ ಬಿಸಿಯೂಟ ಸಿಬ್ಬಂದಿ ಹಾಗೂ ಮುಖ್ಯ ಶಿಕ್ಷಕಿ ವಿರುದ್ಧ ಪಾಲಕರು ಆಕ್ರೋಶ ಬೇಳೆನ ಹಸನ ಮಾಡ್ರಿ, ಡೀಪ್ ಕ್ಲೀನ್ ಮಾಡ್ರಿ ಅಂತೇಳಿ ಹೇಳಿದಾರಂತ. ಯಾರನ್ನ? ಬಿಸಿಯೂಟ ಮಾಡೋರು ಅಲ್ಲ, ಅದು ನೋಡಿದ್ವಿ, ಅದು ಆಯ್ತು. ಕ್ಲೀನ್ ಮಾಡಿದ್ರೆ ಇನ್ನೊಂದೇನಂದ್ರೆ ಈಗ ಗ್ರಾಮಸ್ಥರು ಹೇಳ್ತಾರಲ್ಲ, ಇವರು ರೇಷನ್ ಒಯ್ತಾರೆ ಅಂತ ಹೇಳ್ತಾರಲ್ಲ, ಎಲ್ಲ ಫೋಟೋಸ್ ಅವ, ನಿಮಗೆ ನೋಡಿದೆ ನಾನು ಫೋಟೋಸ್ ಬಕೆಟಲ್ಲಿ ಒಯ್ತಾರಂತ. ಏನು ಹೇಳ್ತೀರಿ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ? ಏನು ಹೇಳ್ತೀರಿ? ಇದನ್ನೆಲ್ಲ ಮಾಡಬೇಕಾ? ಅಲ್ಲ, ಮಾಡಬಾರ್ದು, ಅದು ಒಯ್ಬಾರ್ದು. ಕರೆಕ್ಟ್ ಇಲ್ಲ, ಹೌದು, ಒಯ್ಬಾರ್ದು. ಅವರು ಏನೋ ಮತ್ತೆ ಫೋಟೋಸ್ ಇರ್ಬೋದು, ಅವ್ರು ಏನೋ ಇರ್ಬೋದು, ನಾವು ನೋಡಿಲ್ಲ. ಅಲ್ಲ, ನಾವು ನೋಡಿದ್ವಿ, ಈಗ ಬಂದು ನೋಡಿದ್ವಿ. ನಾವೇನಂದ್ರೆ ಏನಲ್ಲ, ಮಕ್ಕಳು ಏನಂದ್ರು ನೋಡಪ್ಪ ಹಿಂಗೆಲ್ಲ ಸರಿಗಿಲ್ಲ. ಈಗ ಇನ್ನೊಂದೇನಂದ್ರೆ ಮಕ್ಕಳ ಜೊತೆಗೆ ಹೊರಗಡೆ ನೀರು ತರಿಸ್ತಾರಂತ ಬಿಸಿ ಊಟಕ್ಕೆ. ಈಗ ಅಂಗನವಾಡಿ ಇವ್ರು ಯಾರು ಬಿಸಿ ಊಟ ಸಿಬ್ಬಂದಿಗಳಿದಾರಲ್ಲ, ಅವ್ರು ಮಾಡ್ಬೇಕಾ ಕೆಲಸ? ಮಕ್ಕಳು ತರ್ತಾ ಇರೋದು ವಿಡಿಯೋ ಇದಾವೆ ನಮ್ಮ ಹತ್ರ, ಈಗ ನೋಡಿದ್ದೀನಿ ನಾನು. ಏನು ಹೇಳ್ತೀರಿ? ಮತ್ತೆ ನೀವು ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತೀರಿ, ಇಲ್ಲಿ ನೀರು ಹೊರಗೆ ಹೋಗಿ ತರ್ತಾರ ಹುಡುಗರು? ನೀರು ವ್ಯವಸ್ಥೆ ಮಾಡಿವ್ರಿ, ಎಲ್ಲ ಲೈವ್ ಕೂಡ ನೋಡಿಕೆ ಎಲ್ಲ ಮೋಟರ್ ಕೊಡಿ. ಏನ್ ಕೊಟ್ರಿ ನೀರು? ಎಲ್ಲ ದಿವಸ ಮರಿತಾರ ಕೊಡೋದು ಎಲ್ಲ ಕೊಡಿಸಿವಿ. ನಿನಗೇನು ಗೊತ್ತು? ಫೋಟೋ ಇದಾವ ನಮ್ಮ ನೀರು ಬೇಕು ಇಲ್ಲಿ. ಈಗ ಪ್ರೆಸೆಂಟ್ ನೀರು ಇಲ್ಲ ಇಲ್ಲಿ. ನೀವ್ ಹೇಳ್ತಾರಲ್ಲ, ಕುಡಿದು ಸರಾಯಿ ಕುಡಿದು ಇಲ್ಲಿ ಬಿಸಾಕ್ತಾರ ಎಲ್ಲ. ಅದು ಅವ್ರು ಏನಂತಾರ, ಇಲ್ಲಪ್ಪ ಹ್ಞೂ ಅಂತಾರ, ಹಿಂಗೆ ಹೊಡಿತಾರ ಅವ್ರು ಯಾರ ಮಾತಿ ಕೇಳೋರಲ್ರಿ ಅವರು. ಈ ಊರಿನ ಜನತೆಗೆ ಹೆಂಗ ನೀರು? ಈಗ ಅದಕ್ಕೆ ಮತ್ತೆ ಬೇರೆ ಬೋರ್ಗಳು ಹಾಕ್ಸಿವ್ರಿ. ಈಗ ಎಲ್ಲ ರೆಡಿ ಮಾಡ್ಸಕಚ್ಚಿ ಮೋಟ್ರ್ಗಳು, ಹೊಸ ಮೋಟ್ರ್ಗಳು ತಂದು ಅವು ತಂದು ಎಲ್ಲ ಊರು ಬಾಯಿ ನೀರು ಅಂತ ಆದ್ರೆ ಊರು ಬಾಯಿ ಆ ನೀರು ಕುಡಿತೀವಿ ನಾವು. ಈ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಎನ್ನುವುದು ಕಾದು ನೋಡಬೇಕಿದೆ.